ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ. ಇವತ್ತು ನಾನು ಒಂದು ವಿಶೇಷವಾದಂಥ ವಿಚಾರದೊಂದಿಗೆ ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ. ಈ ದೇಶದಲ್ಲಿ ಬಹು ಚರ್ಚಿತವಾಗುವಂಥ ವಿಚಾರವೂ ಸಹ ಅದು ಹೌದು ಸ್ನೇಹಿತರೆ. ಭ್ರಷ್ಟಾಚಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗಲೇಬೇಕಾದಂಥ ವಿಚಾರ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ದೇಶದಲ್ಲಿ ಮುಖ್ಯವಾಗಿ ಚರ್ಚೆ ಆಗಲೇಬೇಕಾದಂಥ ಎರಡು ವಿಚಾರ ಅಂತ ಹೇಳಿದರೆ, ಒಂದು ಭ್ರಷ್ಟಾಚಾರವನ್ನು ತಡೆಗಟ್ಟುವುದು ಹೇಗೆ, ಇನ್ನು ಎರಡನೇದು ನಿರುದ್ಯೋಗ ಸಮಸ್ಯೆಯನ್ನು ದೂರ ಮಾಡುವುದು ಹೇಗೆ ಅಂಥೇಳಿ. ನೀವು ಯಾವ ರಾಜಕಾರಣಿಗಳ ಹತ್ರ ಹೋಗಿ ಮಾತಾಡಿ, ಯಾವ ಅಧಿಕಾರಿಗಳ ಹತ್ರ ಕೇಳಿ, ಇವೆರಡು ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇರುವುದಿಲ್ಲ. ನಮಗೆ ಗೊತ್ತಿದೆ, ಈ ರಾಷ್ಟ್ರ ಪ್ರಪಂಚದಲ್ಲಿ ಅತ್ಯಂತ ಯುವ ರಾಷ್ಟ್ರ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ನಮ್ಮ 150 ಕೋಟಿ ಜನಸಂಖ್ಯೆಯಲ್ಲಿ 40% ಜನ ಯುವಕರಿದ್ದೇವೆ. ಅಂದರೆ ಸುಮಾರು 16 ವರ್ಷದಿಂದ 35 ವರ್ಷದ ಪ್ರಾಯದ ಒಂದು ಏನು ಪಾಪ್ಯುಲೇಷನ್ ಇದೆಯೋ ಸುಮಾರು 40% ಇದ್ದೇವೆ ಅಂತ ಹೇಳಿದರೆ ನಾವು ಎಷ್ಟೊಂದು ದೊಡ್ಡ ಮಟ್ಟದ ಯುವಶಕ್ತಿಯನ್ನು ಹೊಂದಿದ್ದೇವೆ. ಆದರೆ ಈ ಯುವಶಕ್ತಿಗೆ ಸರಿಯಾದಂತಹ ಕೆಲಸ ಇದೆಯಾ, ಅವರಿಗೆ ಸರಿಯಾದಂಥ ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ ಯಾವ ಸರ್ಕಾರಗಳು ಸಫಲವಾಗಿವೆ ಅಂತ ಕೇಳಿದರೆ ಉತ್ತರ ಇಲ್ಲ ಅಂತಲೇ ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ ಇವತ್ತು ದುಡಿಯುವ ಕೈಗಳಿಗೆ ಸರಿಯಾದ ಕೆಲಸ ಇಲ್ಲ. ಇವತ್ತು ಯಾವುದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಅನ್ಸೋಲ್ಡ್ ಗೂಡ್ಸ್ಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಗಳಾಗಿವೆ. ಅಂದರೆ ಸುಮ್ಮನೆ ಒಂದು ವಿದ್ಯೆಯನ್ನು ಕೊಡುವಂಥದ್ದು, ಸ್ಕಿಲ್ಡ್ ಎಜುಕೇಷನನ್ನು ಕೊಡದೆ ವಿದ್ಯೆಯನ್ನು ಕೊಟ್ಟು ಮುಂದೆ ಆ ವ್ಯಕ್ತಿಯ ಆ ಭವಿಷ್ಯದ ಬಗ್ಗೆ ಅವನೇ ಆಲೋಚನೆ ಮಾಡ್ತಾ ಕುಳಿತುಕೊಳ್ಬೇಕು. ಅಂಥ ಪರಿಸ್ಥಿತಿಗೆ ಇವತ್ತು ನಾವು ತಲುಪಿದ್ದೇವೆ ಸ್ನೇಹಿತರೆ. ಆದರೆ ಈ ವಿಚಾರ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮುಂದೆ ನಾನು ವಿಡಿಯೋನ ಮಾಡ್ಕೊಂಡು ಬರ್ತೇನೆ. ಈ ಭ್ರಷ್ಟಾಚಾರ ಅನ್ನುವಂಥ ವಿಚಾರದ ಬಗ್ಗೆ ಒಂದು ಸೀರೀಸ್, ಒಂದು ಸರಣಿಯ ಒಂದು ವಿಡಿಯೋನ ಮಾಡಿಕೊಂಡು ಬರಬೇಕು ಅಂಥೇಳಿ ನಾನು ಇವತ್ತು ಬಂದಿದ್ದೇನೆ ಸ್ನೇಹಿತರೆ. ನಾನು ಇತ್ತೀಚೆಗೆ ಒಬ್ಬ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ತನ್ನ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕ ಅಂತ ಹೇಳಿದರೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅನ್ನುವಂಥ ಒಂದು ಇಂಡೆಕ್ಸನ್ನು ಬಿಡುಗಡೆ ಮಾಡ್ತದೆ. ಅಲ್ಲಿ ಸುಮಾರು 181 ರಾಷ್ಟ್ರಗಳಿವೆ. ಆ 181 ರಾಷ್ಟ್ರಗಳಲ್ಲಿ ಭಾರತ ಭ್ರಷ್ಟಾಚಾರದಲ್ಲಿ 91ನೇ ಸ್ಥಾನವನ್ನು ಪಡೆದಿದೆ ಅಂತ ಹೇಳಿದರೆ ಅತ್ಯಂತ ನೋವಿನ ವಿಚಾರ ಸ್ನೇಹಿತರೆ. ಈಗ ನಾವು 150 ಕೋಟಿ ಜನ ಕೊಟ್ಟಂಥ ಟ್ಯಾಕ್ಸು ಯಾವ ರೀತಿ ಇದಾಗ್ತದೆ ಈ ನೋಡಿ, ಇಲ್ಲಿ ನಮಗೆ ನಮ್ಮ ದೇಶ ಅನ್ನುವಂಥದ್ದು ಸುಮಾರು 91ನೇ ಸ್ಥಾನವನ್ನು ಪಡೆದಿದೆ. ನಾನು ಇತ್ತೀಚೆಗೆ ಒಂದು ಪುಸ್ತಕವನ್ನು ಓದಿದೆ, ಭವಾನಿ ಶಂಕರ್ ಅನ್ನುವಂಥ ವ್ಯಕ್ತಿ ಬರೆದದ್ದು ದೇಶದ್ರೋಹಿಗಳ ಕತೆ ಅಂತ ಹೇಳಿ. ಅಲ್ಲಿ ಬರೀತಾರೆ ಅವರು, ದುಷ್ಟ ರಾಜಕಾರಣಿಗಳ ಹಗರಣಮಾಲೆ, ಲೂಟಿಯ ಅರ್ಥಶಾಸ್ತ್ರ, ಭ್ರಷ್ಟರ ವಿರುದ್ಧ ಏಕ ವ್ಯಕ್ತಿ ಹೋರಾಟ ಹೇಗೆ ಅಂತ ಹೇಳಿ. ನಿಮಗೆ ಈ ಪುಸ್ತಕದಲ್ಲಿ ಬರೆದ ಹಾಗೆ ಏಕ ವ್ಯಕ್ತಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನೀವು ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಹೋರಾಟವನ್ನು ಮಾಡಲಿಕ್ಕೆ ಹೊರದ್ರೆ ನೀವು ನಾಳೆ ಇರ್ತೀರಿ ಅನ್ನುವಂಥದ್ದು ಬಹಳ ಕಷ್ಟ. ಯಾಕಂದರೆ ಅಂಥ ಒಂದು ರೀತಿಯ ವ್ಯವಸ್ಥೆ ಇದೆ. ನನಗೆ ಒಂದು ಆಶ್ಚರ್ಯ ಆಗ್ತದೆ ಸ್ನೇಹಿತರೆ. ನೇರವಾಗಿ ನಾನು ನಿಮಗೆ ಕೇಳ್ತೇನೆ, ಒಬ್ಬ ಅಧಿಕಾರಿ ಸುಮಾರು ತನ್ನ 20ನೇ ವರ್ಷಕ್ಕೆ ಆತ ಕೆಲಸಕ್ಕೆ ಸೇರಿದರೆ, ಒಬ್ಬ ಸರ್ಕಾರಿ ಅಧಿಕಾರಿ ಸುಮಾರು 60 ವರ್ಷಗಳ ಕಾಲ ಆತ ಸರ್ಕಾರಿ ನೌಕರಿ ಮಾಡಿದರೆ, ಒಂದು ಎವರೇಜ್ ಆತನಿಗೆ 1 ಲಕ್ಷ ರೂಪಾಯಿ ಸಂಬಳ ಇದ್ದರೂ ಸಹ ಆತನಿಗೆ ಸುಮಾರು 40 ವರ್ಷ ಸೇವೆ ಮಾಡಿದರೆ ಆತನಿಗೆ ಸುಮಾರು 4,80,00,000 ಸಂಬಳ ಆಗ್ತದೆ. ಆದರೆ ನೀವು ಯಾವುದಾದ್ರೂ ಒಂದು ಮೂಲಗಳಿಂದ ಆತನ ಮಾಹಿತಿ ಹಕ್ಕಲ್ಲೋ ಎಲ್ಲಾದರೂ ಆತನ ಸೇವಾ ವಿವರವೋ ಅಥವಾ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೊಡುವುದೇ ಇಲ್ಲ. ಅವ್ರು ಕೇಳಿದರೆ ಕೊಡುವುದೇ ಇಲ್ಲ. ಈ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ನಿಮಗೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೆಕ್ಷನ್ 81G ಹೇಳ್ತಾರೆ, 81D ಹೇಳ್ತಾರೆ. ಇದೆಲ್ಲ ಆ್ಯಕ್ಟ್ಗಳ ಮೂಲಕ ನನ್ನ ವೈಯಕ್ತಿಕ ದಾಖಲೆಗಳನ್ನು ನೀವು ಕೇಳಬಾರ್ದು. ಒಬ್ಬ ಸರ್ಕಾರಿ ಅಧಿಕಾರಿ ಆತ ಸರ್ಕಾರಿ ಸೇವೆಯಲ್ಲಿರುವಾಗ ಸರ್ಕಾರದಿಂದ ಸಂಬಳವನ್ನು ಪಡೆದು ಆತ ಸರ್ಕಾರದಲ್ಲಿ ಕೆಲಸ ಮಾಡುವಾಗ ಆತನ ಆಸ್ತಿ ಗಳಿಕೆ ಎಷ್ಟು, ಆತನ ಹೊಣೆಗಾರಿಕೆಗಳೆಷ್ಟು, ಲೈಬಿಲಿಟೀಸ್ ಎಷ್ಟು ಅಂತ ಕೇಳಿದರೆ ಕೊಡಲಿಕ್ಕಾಗಲ್ಲ ಅಂತ ವ್ಯವಸ್ಥೆಗಳು ಇದೆ ಈ ದೇಶದಲ್ಲಿ. ಆದರೂ ನೀವು ತೆಗೆದಾಗ ನೋಡಿದಾಗ ಸುಮಾರು 40 ವರ್ಷ ಆತ ಸೇವೆಯನ್ನು ಮಾಡಿದರೆ ಸುಮಾರು 4,80,00,000 ಆತನ ಸಂಬಳ ಆಗ್ತದೆ. ಆದರೆ ಆತ 400 ಕೋಟಿಯಷ್ಟು ಆಸ್ತಿಯನ್ನು ಸಂಪಾದನೆ ಮಾಡ್ತಾನೆ. ಇಷ್ಟೊಂದು ಏನು ಪ್ರಪೋರ್ಷನ್ ಆಗ್ತದೆ, ಇಷ್ಟೊಂದು ವ್ಯತ್ಯಾಸಗಳು ಬರ್ತಾ ಇದೆ ಆತನ ಗಳಿಕೆ ಮತ್ತು ಆತನ ಆಸ್ತಿಯ ಗಳಿಕೆ ಮತ್ತು ಆತನ ಸಂಬಳದಲ್ಲಿ ವ್ಯತ್ಯಾಸಗಳು ಬಂದಾಗ ಇದನ್ನು ನಾವು ಎಲ್ಲಿ ಚಾಲೆಂಜ್ ಮಾಡಿದರೂ ಆತ ತಪ್ಪಿಸ್ಕೊಂಡು ಹೋಗ್ತಾನೆ ಸ್ನೇಹಿತರೆ. ಸುಮಾರು 1,000 ಜನ ಭ್ರಷ್ಟರನ್ನು ಹಿಡಿದುಕೊಟ್ರೆ ನಿಮಗೆ ಒಬ್ಬನಿಗೂ ಸಹ ಶಿಕ್ಷೆಯನ್ನು ಆಗಲ್ಲ. ಆ ಶಿಕ್ಷೆ ಆಗಲಿಕ್ಕೂ ಸಹ ಆತನಿಗೆ ಈ ಕೋರ್ಟಿನ ವ್ಯವಸ್ಥೆಗಳು ಸುಮಾರು 10 ವರ್ಷಗಳ ಕಾಲ ಆತನನ್ನು ಆಲಿಸ್ತವೆ. ಅಂದರೆ 10 ವರ್ಷಗಳ ಕಾಲ ಆತ ಹೇಗೋ ತಪ್ಪಿಸ್ಕೊಂಡು ಆತ ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾನೆ. ಈ ರೀತಿಯ ವ್ಯವಸ್ಥೆ ಈ ಪುಸ್ತಕದಲ್ಲೇ ಇರುವಂಥದ್ದು ಒಂದು ವಿಚಾರ. ಒಬ್ಬ PWD ಗಾರ್ಡ್ ಒಬ್ಬ 22 ಕೋಟಿಯ ಆಸ್ತಿಯನ್ನು ಮಾಡಿದಂಥ ಕತೆ ಅಂತ ಹೇಳಿದರೆ, ಒಬ್ಬ ಗುರುಕೃಪಾಲ್ ಸಿಂಗ್ ಅನ್ನುವಂತಹ ವ್ಯಕ್ತಿ
ಆತ ಮಧ್ಯಪ್ರದೇಶನ ಇಂದೋರ್ನವನು. ಆತ ಒಬ್ಬ ಡಿ ದರ್ಜೆ ನೌಕರ. ಆತ PWD ಇಲಾಖೆಯಲ್ಲಿ ಒಬ್ಬ ಡಿ ದರ್ಜೆ ನೌಕರನಾಗಿರ್ತಾನೆ. ಆ ವ್ಯಕ್ತಿ ಸುಮಾರು 22 ಕೋಟಿಯಷ್ಟು ಆಸ್ತಿಯನ್ನು ಸಂಪಾದನೆ ಮಾಡ್ತಾನೆ ಸ್ನೇಹಿತರೆ. ಅಂದರೆ ನೀವು ಆಲೋಚನೆ ಮಾಡಿ, ಇನ್ನು JEಗಳು, AEಗಳು, AEEಗಳು, SCಗಳು, CEಗಳು, ಅದರ ಮೇಲೆ ಮಿನಿಸ್ಟ್ರುಗಳು ಎಷ್ಟೆಷ್ಟು ಆಸ್ತಿಯನ್ನು ಸಂಪಾದನೆ ಮಾಡ್ಬೋದು. ನಿಮಗೆ ಒಂದು ಉದಾಹರಣೆ ಅಂತ ಹೇಳಿದರೆ, ಒಂದಿಷ್ಟು ಕಬ್ಬಿಣದ ಅದಿರು ಒಂದು ಕಡೆ ಇದೆ ಅಂತ ಹೇಳಿದರೆ, ಆ ಒಂದು 50,000 ಲೋಡ್ನಷ್ಟು ಕಬ್ಬಿಣ ಅದಿರನ್ನು ಒಬ್ಬ ತೆಗೆದ್ರೆ ಆತ ಸರ್ಕಾರಕ್ಕೆ ಬರೀ 200 ರೂಪಾಯಿಯಷ್ಟು ರಾಯಲ್ಟಿಯನ್ನು ಕೊಡ್ತಾನೆ. ಅಂದರೆ ಸುಮಾರು 50,000 ಲೋಡಿಗೆ ಆತ ಸರ್ಕಾರಕ್ಕೆ 1 ಕೋಟಿಯಷ್ಟು ರಾಯಲ್ಟಿ ಆಗ್ತದೆ. ಆದರೆ ಆತ ಅದನ್ನು ಮಾರಿ ಆತ ಸುಮಾರು 100 ಕೋಟಿಯಷ್ಟು ಆಸ್ತಿಯನ್ನು ಸಂಪಾದನೆ ಮಾಡ್ತಾನೆ. ಈ ಸಂಪಾದನೆ ಮಾಡಿದ ಆಸ್ತಿಯಲ್ಲೇ ಆತ ರಾಜಕಾರಣಕ್ಕೆ ಬರ್ತಾನೆ, ಮತ್ತೆ ಪುನಃ ಭ್ರಷ್ಟಾಚಾರವನ್ನು ಮಾಡ್ತಾನೆ. ಅಂದರೆ ಈ ವ್ಯವಸ್ಥೆಗಳು ನಮ್ಮ ಪ್ರಜಾಪ್ರಭುತ್ವವನ್ನು ಈ ರೀತಿ ಹಿಂಡ್ತಾ ಇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ, ಭ್ರಷ್ಟ ವ್ಯವಸ್ಥೆಗಳ ಬಗ್ಗೆ ಒಂದಿಷ್ಟು ಕಥೆಯನ್ನು ಹೇಳ್ತಾ, ಭ್ರಷ್ಟ ತನಿಖಾ ಸಂಸ್ಥೆಗಳಾದಂಥ ಲೋಕಾಯುಕ್ತ, ಲೋಕಪಾಲ್ ಮತ್ತು ACBಗೆ ನಿಮ್ಮ ದೂರುಗಳನ್ನು ಹೇಗೆ ಕೊಡ್ಬೋದು, ಅಧಿಕಾರಿಗಳನ್ನು ಹೇಗೆ ಶಿಕ್ಷೆಯನ್ನು ಮಾಡ್ಬೋದು, ರಾಜಕಾರಣಿಗಳಿಗೂ ಹೇಗೆ ನಾವು ಶಿಕ್ಷೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾನು ಭ್ರಷ್ಟಾಚಾರದ ಒಂದು ಸರಣಿ ಮಾಲಿಕೆಯನ್ನು ಮಾಡ್ತೇನೆ, ಅದರ ಬಗ್ಗೆ ವಿಡಿಯೋಗಳನ್ನು ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಪರಿಸಮಾಪ್ತಿಯನ್ನು ಕೊಡ್ತೇನೆ ಸ್ನೇಹಿತರೆ. ಧನ್ಯವಾದಗಳು.